ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸೋದಕ್ಕೆ ನಮ್ಮ ಜೊತೆಗೆ ಕೃಪಾ ಕೌಂಡಿನ್ಯ ಅವರು ನೇರ ಸಂಪರ್ಕದಲ್ಲಿ. ಕೃಪಾ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹೇಗಿದೆ ಇವತ್ತು UAE ಸ್ಥಿತಿ? ಆಕ್ಚುಲಿ ನೆನ್ನೆ ರಾತ್ರಿಯಿಂದಾನೇ ತುಂಬಾ ಆಗ್ತಾ ಇತ್ತು. ಸೊ ಅಂದ್ರೆ ಒಂದ್ 8 o'clock 8:30 ಅಷ್ಟೊತ್ತಿಗೆ ತುಂಬಾ 3-4 ಸತಿ ಆಯ್ತು. ನಾವಿರೋದು ಫುರ್ಜಾನ್ ಅಂತ ಒಂದ್ ಲೊಕೇಶನ್ ಅಲ್ಲಿ, ಇದು ಜಬಲಲ್ಲಿ ಪೋರ್ಟ್ ಹತ್ರ ಇದೆ. ಸೊ ಇದು ಇಲ್ಲಾಗಿದ್ದಲ್ಲ, ಇನ್ನೊಂದ್ ಸ್ವಲ್ಪ ಓಲ್ಡ್ ದುಬೈ ಸೈಡ್ ಬರ್ ದುಬೈ ದೇರಾ ಅಂತ ಜಾಗಗಳಿದೆ, ಅಲ್ಲಾಗಿತ್ತು. ಸೊ ನಮಗೇನ್ ಅಷ್ಟು ಜೋರಾಗಿ ಕೇಳಿಸ್ಲಿಲ್ಲ ಸೌಂಡ್ ಎಲ್ಲ. ಸೊ ವಿ ವರ್ ಆಲ್ಸೋ ಓಕೆ ಅಂತ ಹೇಳಿ ನೈಟ್ ಏನು ಇಲ್ಲ, ನೈಟ್ ಮಿಡ್ ನೈಟ್ ಆಗ್ಲಿ ಏನೂ ಆಗಿಲ್ಲ. ಇವಾಗ ಜಸ್ಟ್ ಒಂದ್ 40 minutes ಹಿಂದೆ ನಾವ್ ಇರೋ ಲೊಕೇಶನ್ ಅಲ್ಲೇ 6 kilometers ರೇಡಿಯಸ್ ಅಲ್ಲಿ 3 ಅದೇ ಇಂಟರ್ಸೆಪ್ಟರ್ ಹಾಕಿದಾರೋ ಮಿಸೈಲ್ ಹಾಕಿದಾರೋ ಇಲ್ಲ ಏನಂತ ಗೊತ್ತಾಗಿಲ್ಲ. ಫುಲ್ಲು ಲೌಡ್ ನಾಯ್ಸ್. ನಾವ್ ಇರೋ ಬಿಲ್ಡಿಂಗ್ ಇಂದ ಎಲ್ಲ ಕಾಣಿಸ್ತು. ಇವಾಗ ಸ್ಮೋಕ್ ಎಲ್ಲ ಕಡಿಮೆ ಆಗಿದೆ, ಐ ಕ್ಯಾನ್ ಶೋ ಯು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ, ಆ ಎಂಡ್ ಅಲ್ಲಿ ಇರೋದೇ ಪೋರ್ಟ್ ಅದು. ಸೊ ಇದು ಸೇಮ್ ಲೊಕೇಶನ್ ಅಲ್ಲಿ ಮಾರ್ನಿಂಗ್ ಆಗಿದೆ. ಸೊ ಫುಲ್ ಸ್ಮೋಕ್ ಇತ್ತು, ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಬಟ್ ಒಂದೇ ಭರೋಸಾ ಅಂದ್ರೆ ಗವರ್ಮೆಂಟ್ ಅವ್ರು ಹೇಳ್ತಾ ಇದಾರೆ, ಏನು ತಲೆ ಕೆಡ್ಸ್ಕೋಬೇಡಿ, ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್ಡ್ ಅಂತ. ಬಟ್ ಈ ಬ್ಲಾಸ್ಟ್ ಗಳು ಆಗ್ತಿರೋದು, ಫೈರ್ ಎಕ್ಸ್ಪ್ಲೋಷನ್ಸ್, ಮಕ್ಳಿಗೆ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಭಯ ಆಗ್ತಿದೆ. ಲೈಕ್ ಫ್ಲೈಟ್ಸ್ ರೆಸ್ಯೂಮ್ ಮಾಡಿದ್ರು, ಮತ್ತೆ ಈಗ ಕ್ಯಾನ್ಸಲ್ ಮಾಡಿದ್ರು. ಅಷ್ಟು ಯಾರಿಗೂ ಸಿವಿಲಿಯನ್ಸ್ಗೆಲ್ಲ ಏನು ತೊಂದರೆ ಆಗಿಲ್ಲ. ಬಟ್ ಸ್ವಲ್ಪ ಜನಗಳು ಎಲ್ಲ ಓಡಾಡ್ಕೊಂಡಿದ್ದಾರೆ, ನೀವು ನೋಡ್ಬೋದು ರೋಡಲ್ಲೂ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾರೆ. ಅಷ್ಟು ಟ್ರಾಫಿಕ್ ಇಲ್ಲ ಸ್ವಲ್ಪ, ಬಟ್ ಕೆಲಸ ನಡೀತಾ ಇದೆ, ಜನಗಳು ಓಡಾಡೋದು ಅದೆಲ್ಲ ಇದೆ. ಕಚೇರಿಗಳಿಗೆಲ್ಲ ರಜೆ ಏನಾದ್ರೂ ಘೋಷಣೆ ಆಗಿದೆಯಾ ಕೃಪಾ ಅವರೇ? ಯಾಕಂತಂದ್ರೆ ನಿನ್ನೆ ಭಾನುವಾರ ಇತ್ತು, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಕಾಣಿಸ್ಲಿಲ್ಲ, ಅಲ್ಲಿ ಎಲ್ಲವೂ ಯಥಾಸ್ಥಿತಿಯಲ್ಲಿತ್ತು. ಇವತ್ತೇನಾದ್ರೂ ರಜೆ ಘೋಷಣೆ ಆಗಿದೆಯಾ? ಎಲ್ಲ ಯಥಾಸ್ಥಿತಿ ಇದೆಯಾ? ಆಕ್ಚುಲಿ ರಜಾ ಅಂತ ಏನು ಡಿಕ್ಲೇರ್ ಮಾಡಿಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮು ಮತ್ತೆ ಮಕ್ಳಿಗೆ ಆನ್ಲೈನ್ ಎಜುಕೇಶನ್ ಆತರ ಮಾಡಿದ್ದಾರೆ. ಬಟ್ ಯಾವ್ದು ರೆಸ್ಟೋರೆಂಟ್ಸ್ ಆಗ್ಲಿ ಮಾಲ್ಸ್ ಆಗ್ಲಿ ಏನು ಕ್ಲೋಸ್ ಆಗಿಲ್ಲ, ಎಲ್ಲ ಓಪನ್ ಇದೆ. ಸೊ ಆಚೆ ಓಡಾಡ್ಬೋದು, ಬಟ್ ಟ್ರಾಫಿಕ್ ಕಡಿಮೆ ಇದೆ. ನಿಮ್ಗೆ ರೋಡ್ಸ್ ಎಲ್ಲ ತೋರಿಸಿದ್ನಲ್ಲ, ತುಂಬಾ ಟ್ರಾಫಿಕ್ ಕಡಿಮೆ ಇದೆ. ಬೇಸಿಕ್ ನೆಸೆಸಿಟಿ ಐಟಮ್ಸ್ ಎಲ್ಲ ಅವೈಲಬಲ್ ಇದೆ, ಯಾವ್ದಕ್ಕೂ ಏನು ಪ್ರಾಬ್ಲಮ್ ಆಗಿಲ್ಲ. ಜಸ್ಟ್ ಅದೊಂದು ಭಯ, ಯಾವಾಗ ಸೌಂಡ್ ಬರುತ್ತೆ ಗೊತ್ತಿಲ್ಲ. ಎಲ್ಲ ರಿಲ್ಯಾಕ್ಸ್ ಆಗಿದೆ ಅಂತ ಆರಾಮಾಗಿ ಕೂತಿರ್ತೀವಿ, ಆಲ್ ಆಫ್ ಸಡನ್ ಮತ್ತೆ ಒಂದು ಬ್ಲಾಸ್ಟ್ ಆಗತ್ತೆ, ಸೌಂಡ್ ಬರುತ್ತೆ. ಸೊ ವಿ ಡೋಂಟ್ ನೋ ವೆನ್ ದಿಸ್ ವಿಲ್ ಸ್ಟಾಪ್ ಅಂತ. ಕೃಪಾ ಅವರೇ, UAE ಎಲ್ಲಾ ಎಮಿರೇಟ್ಸ್ ಅಲ್ಲೂ ಇದೇ ಸ್ಥಿತಿ ಇದೆಯಾ ಅಥವಾ ಕೆಲವು ಕಡೆ ಮಾತ್ರನಾ? ಇಲ್ಲ, ಆಕ್ಚುಲಿ ಅಬುಧಾಬಿ ಮತ್ತೆ ದುಬೈನಲ್ಲಿ ಜಾಸ್ತಿ ಇದೆ. ಬೇರೆ ಕಡೆ ಶಾರ್ಜಾಲಿ ಸ್ವಲ್ಪ ಆಗಿದೆ, ಬಟ್ ದುಬೈ ಅಂಡ್ ಅಬುಧಾಬಿ ಆರ್ ಮೇನ್ ಟಾರ್ಗೆಟ್ ವಾಟ್ ವಿ ಆರ್ ಫೀಲಿಂಗ್. ಇಲ್ಲಿ ಇರೋ ಅಷ್ಟು ಬೇರೆ ಕಡೆ ಆಗಿಲ್ಲ. ಅಬುಧಾಬಿನೂ ಇವಾಗ ಸ್ವಲ್ಪ ಕೂಲ್ ಆದಂಗ್ ಇದ್ರು, ಬಟ್ ಅವ್ರಿಗೂ ಇದು ಈ ಸೌಂಡ್ ಆಗಿರೋದು ಅಬುಧಾಬಿ ತನಕ ಕೇಳಿಸಿದೆ. ಇವಾಗ ಜಸ್ಟ್ ಮಾರ್ನಿಂಗ್ 40 minutes ಬ್ಯಾಕ್ ಆಗಿದ್ದು. ಸೊ ನಮಗೆ ಇವಾಗ 10:40 ಟೈಮು, ಇದಾಗಿದ್ದು 9:20 9:30 ಅಷ್ಟೊತ್ತಾಗಿದೆ ಮಾರ್ನಿಂಗ್. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ ಏನಾದರೂ ಮೆಸೇಜ್ಗಳು ಬರ್ತಿದಾವ ನಿಮಗೆ? ಏನೋ ಎಚ್ಚರಿಕೆ ಸಂದೇಶ ಏನಾದರೂ ಬಂದಿದೆಯಾ? ಹಾ, ಗವರ್ಮೆಂಟ್ ಅವರು ಮೆಸೇಜಸ್ ಕಳಿಸ್ತಾ ಇದಾರೆ, ಅಲರ್ಟ್ ಮೆಸೇಜಸ್ ನ. ನಾನು ಜಸ್ಟ್ ಒಂದು ಶೇರ್ ಮಾಡಿದ್ದೇನೆ ಇವ್ರ ಹತ್ರ. ಸೊ ಬಿ ಸೇಫ್ ಅಂತ ದೇ ಆರ್ ಗಿವಿಂಗ್ ಸಮ್ ಹೋಪ್ಸ್. ಲೈಕ್ ಇದು ಏನೂ ಆಗಲ್ಲ, ಯಾರಿಗೂ ಹರ್ಟ್ ಆಗಲ್ಲ ಅಥವಾ ಯಾರಿಗೂ ಇಂಜೂರ್ ಆಗಲ್ಲ, ನೀವು ಸೇಫ್ ಆಗಿರಿ, ಮನೆಯಲ್ಲಿರಿ ಆದಷ್ಟು ನಿಮ್ದು. ಬಟ್ ದೇ ಆರ್ ಗಿವಿಂಗ್ 100% ಅಶ್ಯೂರೆನ್ಸ್. ಸೊ ಹೋಪ್ಫುಲಿ ನಾವು ಅದೇ ಧೈರ್ಯದಲ್ಲಿ ಇದ್ದೀವಿ. ಇದುವರೆಗೂ ಯಾರಿಗೂ ಏನು ಇಂಜುರೀಸ್ ಆಗಿಲ್ಲ. ಇವ್ರು ಏನೇ ಇದು ಇಂಟರ್ಸೆಪ್ಷನ್ ಮಾಡ್ತಿದ್ದಾರೆ, ಇದು ಸ್ವಲ್ಪ ಐಸೋಲೇಟೆಡ್ ಜಾಗಗಳ ತರಾನೇ ಇದೆ. ಫ್ಲೈಟ್ ಆಪರೇಷನ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಕೃಪಾ ಅವರೇ? ಫ್ಲೈಟ್ ಆಪರೇಷನ್ ಸ್ಟಾರ್ಟ್ ಆಗತ್ತಾ, ಎಷ್ಟು ದಿನ ಆಗತ್ತೆ, ಇದ್ರ ಬಗ್ಗೆ ಏನಾದರೂ ಇದೆಯಾ? ಆಕ್ಚುಲಿ ಇವತ್ತು ರೆಸ್ಯೂಮ್ ಮಾಡಿದ್ರು, ಬೆಳಗ್ಗೆ ಫ್ಯೂ ಫ್ಲೈಟ್ಸ್ ನ ರೆಸ್ಯೂಮ್ ಮಾಡಿದ್ರು, ಬಟ್ ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ, ಇದು ಇವಾಗ ಇನ್ಸಿಡೆಂಟ್ ಆಗಿರೋದ್ರಿಂದ. ಸೊ ಹೋಪ್ಫುಲಿ ಗೊತ್ತಿಲ್ಲ ಎಷ್ಟು ತುಂಬಾ ಎಮರ್ಜೆನ್ಸಿ ಇರೋ ಫ್ಲೈಟ್ಸ್ ನ ಕೆಲವು ಬಿಟ್ಟಿದ್ರು, ಅವರು ರೆಸ್ಯೂಮ್ ಮಾಡಿದ್ರು. ಮಾರ್ನಿಂಗ್ ತಾನೇ ನ್ಯೂಸ್ ಬಂತು ಫ್ಯೂ ಫ್ಲೈಟ್ಸ್ ಆರ್ ರೆಸ್ಯೂಮ್ಡ್ ಅಂತ, ಬಟ್ ಅಗೇನ್ ದೇ ಆರ್ ಸ್ಟಾಪ್ಡ್ ಇಟ್. ಈಗ ಯುದ್ಧದಂತ ಸ್ಥಿತಿ ಬರುತ್ತೆ ಅಂತಾದ್ರೆ ಸಾಮಾನ್ಯವಾಗಿ ಸಿವಿಲಿಯನ್ಸ್ ಪ್ಯಾನಿಕ್ ಸೇಲ್ಸ್ ಸ್ಟಾರ್ಟ್ ಆಗುತ್ತೆ. ಈ ಶಾಪಿಂಗ್ ಮಾಲ್ಗಳೆಲ್ಲ ಪ್ಯಾನಿಕ್ ಸೇಲ್ ಸ್ಟಾರ್ಟ್ ಆಗುತ್ತೆ, ಜನ ಆತಂಕಗೊಳ್ತಾರೆ. ಅಂತ ಪರಿಸ್ಥಿತಿ ಇದೆಯಾ UAE? ಇಲ್ಲ, ಆಕ್ಚುಲಿ UAE ಎಲ್ಲರೂ ಆರಾಮಾಗಿದ್ದಾರೆ. ಇವಾಗ ನಾವು ಯೂಸ್ ಟು ಹೋಗ್ಬಿಟ್ಟಿದೀವಿ, ಇದೊಂದು ಸೌಂಡ್ ಬರ್ತಿದೆ ಏನೋ ಆಗ್ತಿದೆ ಅನ್ನೋ ತರ ಆರಾಮಾಗಿದ್ದೀವಿ. ಯಾಕಂದ್ರೆ ಯಾರಿಗೂ ತೊಂದರೆ ಆಗಿಲ್ಲ, ಮತ್ತೆ ಏನು ಅವ್ರು ಸ್ಟಾಪ್ ಮಾಡಿಲ್ಲ, ಎಲ್ಲಾನು ಆರಾಮಾಗಿ ನಡೀತಾ ಇದೆ. ಎಲ್ರು ಅವ್ರ ಪಾಟಿಗೆ ಅವ್ರು ಜಾಗಿಂಗ್ ಹೋಗೋರು ಜಾಗಿಂಗ್ ಬೆಳಗ್ಗೆ ಹೋಗಿದ್ರು, ವಾಕ್ ಮಾಡೋರು. ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್, ಯಾರು ಎದುರ್ಕೊಂಡು ಮನೇಲಿ ಅಂತೂ ಕೂತಿಲ್ಲ. ಸೊ ಇವರು ಅದೇ ತರಾನೇ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಸೊ ವಿ ಟ್ರಸ್ಟ್ UAE ಗವರ್ಮೆಂಟ್.
ಸೊ ದೇ ಆರ್ ಗಿವಿಂಗ್ 100% ಪ್ರೊಟೆಕ್ಷನ್ ಟು ಎವ್ರಿ ಒನ್. ಸೊ ಯಾರು ಏನು ಸ್ಟಾಪ್ ಮಾಡಿಲ್ಲ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಲೈಕ್ ಸೇಮ್. ಕೃಪಾ ಅವರೇ, ನನಗೆ ಗೊತ್ತಿರೋ ಹಾಗೆ ಸುಮಾರು 38 ಲಕ್ಷ ಭಾರತೀಯರು UAE ಇದ್ದಾರೆ. ಸೊ ಇಲ್ಲಿ ಭಾರತದ ರಾಯಭಾರ ಕಚೇರಿಯ ಕಡೆಯಿಂದ ಏನಾದರೂ ನಿಮಗೆ ಬೇಕಾದ ಹೆಲ್ಪ್ ಏನಾದರೂ ಸಿಗ್ತಾ ಇದೆಯಾ? ಬೇಕು ಅಂತ ಆದ್ರೆ ಸಿಗತ್ತಾ? ಹಾ, ಸಿಗತ್ತೆ. ಅವ್ರು ಆಕ್ಚುಲಿ ಆನ್ಲೈನ್ ಅಲ್ಲಿ ಮತ್ತೆ ಪೋರ್ಟಲ್ಸ್ ಅಲ್ಲೆಲ್ಲ ಹಾಕಿದ್ದಾರೆ. ಇಂಡಿಯನ್ ಎಂಬಸಿ ಅವರು ಅವ್ರದ್ದು ಒಂದು ಇದನ್ನು ಕಳ್ಸಿದ್ದಾರೆ, ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಇಮೇಲ್ IDs ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಯು ಕ್ಯಾನ್ ರೀಚ್ ಅಸ್ ಅಂತ. ಬಟ್ ಟಚ್ ಇದಕ್ಕೆ ನಮ್ಗೆ ಏನು ತೊಂದರೆ ಬಂದಿಲ್ಲ, ನಾವು ಹೋಗಿ ರೀಚ್ ಬಂದಿಲ್ಲ. ಸೊ ಮೋಸ್ಟ್ಲಿ ಇಲ್ಲಿ ಬಂದಿರೋ ಟ್ರಾವೆಲರ್ಸ್ ಯಾರು ಸ್ವಲ್ಪ ಸಿಗಾಕೊಂಡಿರ್ಬೋದು, ಬಿಕಾಸ್ ಅವರು ಪ್ಯಾಕೇಜ್ ಅಲ್ಲಿ ಬಂದಿರ್ತಾರೆ, ಡೇಸ್ ಆಗೋಗಿದೆ, ವಾಪಸ್ ಹೋಗಕ್ ಆಗ್ತಾ ಇಲ್ಲ. ಬಟ್ ಇಲ್ಲಿರೋ ಕನ್ನಡ ಸಂಘಗಳು ಅವ್ರಿಗೂ ಸಹಾಯ ಮಾಡಿದ್ದಾರೆ. ಸೊ ಅವರು ಎಲ್ಲ ಆರಾಮಾಗಿದ್ದಾರೆ. ಇವಾಗ ಊಟ ತಿಂಡಿ ಅವ್ರಿಗೆ ಇರೋಕೆ ವ್ಯವಸ್ಥೆ ಅದೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಪ್ರಾಬ್ಲಿ ಫ್ಲೈಟ್ ಸ್ಟಾರ್ಟ್ ಆಗಿದ ತಕ್ಷಣ ಅವರು ವಾಪಸ್ ಬ್ಯಾಂಗ್ಳೂರ್ಗೆ ಇಲ್ಲ ಕರ್ನಾಟಕ ಜಾಗಗಳಿಂದ ಬಂದಿರೋ ಟೂರಿಸ್ಟ್ ಗಳೆಲ್ಲ ಸ್ವಲ್ಪ ಸಿಕ್ಕಾಕೊಂಡಿದ್ದಾರೆ. ಸೊ ವೆರಿ ಶೋರ್, ಬಟ್ ಯಾರಿಗೂ ತೊಂದರೆ ಆಗಿಲ್ಲ, ಎಲ್ಲರೂ ಆರಾಮಾಗಿದ್ದಾರೆ. ಅವರು ಹೋಗಿ ಸೇರ್ತಾರೆ ಬೇಗ. ಎಸ್, ಥ್ಯಾಂಕ್ ಯು ಕೃಪಾ ಅವರೇ, ಬಿ ಸೇಫ್. ಥ್ಯಾಂಕ್ ಯು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.